ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಬಂದು ಜಮಾ ಆಗಿಲ್ಲ. ಏಪ್ರಿಲ್ 2ನೇ ವಾರದಲ್ಲಿ ಬಂದು ಜಮಾ ಆಗುತ್ತೆ ಅಂತ ಹೇಳಿದ್ವಿ. ಆದರೆ ಏಪ್ರಿಲ್ 2ನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಬಂದು ಜಮಾ ಆಗಿಲ್ಲ ಅಂತ ಎಷ್ಟೊಂದು ಜನ ಫಲಾನುಭವಿಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣ ಯಾವಾಗ ಬರುತ್ತೆ? 19ನೇ ಕಂತಿನ ಹಣದಲ್ಲಿ ಕೆಲವೊಂದಿಷ್ಟು ರಾಜ್ಯ ಸರ್ಕಾರದ ಕಡೆಯಿಂದ ದೊಡ್ಡ ಬದಲಾವಣೆಗಳನ್ನೇ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ನಿಮ್ಮ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣ ಬರಬೇಕಾದ್ರೆ ಏನ ಮಾಡಬೇಕು ಅಂತ ತಿಳಿಸ್ಕೊಡ್ತಾನೆ. ಹಾಗೇನೆ 20ನೇ ಕಂತಿನ ಹಣ ಕೂಡ ಯಾವಾಗ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂತ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಅಂತಾನೆ ಹೇಳ್ಬೋದು. ಹಾಗೇನೆ ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಈ ಒಂದು ಮಾಹಿತಿ ಗೊತ್ತಾಗ್ಲಿ. ಹಾಗೇನೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಯಾರೆಲ್ಲ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ರ ಆದ್ರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಹಾಗೆ ನಿಮಗೆ ಹೇಳ್ತಾ ಇದ್ದೇನೆ, ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನೀವು ಸಪೋರ್ಟ್ ಮಾಡಿ. ಇದೇ ರೀತಿ ಅಂತ ಹೆಚ್ಚು ವಿಡಿಯೋಸು ಬರ್ತಾ ಹೋಗುತ್ತೆ, ಡೈಲಿ ಅಪ್ಡೇಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಯಾರು ಲೈಕ್ ಮಾಡಿಲ್ಲ, ತಪ್ಪದೆ ಎಲ್ಲರೂ ಕೂಡ ಲೈಕ್ನ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿಯಾಗಿ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿ. ಮಾಡಿದ ಲೈಕು. ಬನ್ನಿ ವೀಕ್ಷಕರೇ, ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರ. ಅದಕ್ಕಿಂತ ಮುಂಚೆ ನಾನು 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಎಷ್ಟೊಂದು ಜನ ಫಲಾನುಭವಿಗಳು ಇಲ್ಲಿ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ. ವೀಕ್ಷಕರೇ, ಇಲ್ಲಿ 95ರಿಂದ 98% ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಲ್ಲಿ 18ನೇ ಕಂತಿನ ಹಣ ಆಲ್ಮೋಸ್ಟ್ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದಿರ್ತಕ್ಕಂಥ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಷ್ಟೇ 18ನೇ ಕಂತಿನ ಹಣ ಬಂದಿಲ್ಲ. ಓಕೆನಾ? ಹಾಗಾದ್ರೆ 18ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ. ನಿಮಗೂ ಕೂಡ 18ನೇ ಕಂತಿನ ಹಣ ಬಂದಿರುತ್ತೆ. ಸ್ವಲ್ಪ ಪ್ರಾಬ್ಲಮ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬಂದಿರೋದಿಲ್ಲ. ಆ ಒಂದು ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೂ ಕೂಡ 18ನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ. ಓಕೆನಾ? ಇಲ್ಲಿ 19ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾನೆ. ವೀಕ್ಷಕರೇ, ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಅಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ಹಣವನ್ನ ರಿಲೀಸ್ ಮಾಡಿದ್ದಾರೆ, ಬಂದು ತಲುಪಿದೆ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನಿಮ್ಮ ಖಾತೆಗಳಿಗೆ ಯಾಕೆ ಇನ್ನೂ 19ನೇ ಕಂತಿನ ಹಣ ಬಂದು ತಲುಪಿಲ್ಲ? ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂದ್ರೆ ಇಲ್ಲಿ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿದ್ರು. ಇದೇ ಒಂದು ಏಪ್ರಿಲ್ 2ನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡ್ತೇವೆ ಅಂತ. ಇಲ್ಲಿ ಏಪ್ರಿಲ್ 2ನೇ ವಾರ ಬಂದರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗಿಲ್ಲ. ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ದೊಡ್ಡ ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಆ ಬದಲಾವಣೆ ಅಂತ ತಿಳಿಸ್ಕೊಡ್ತಾನೆ. ಇನ್ನು ಕೂಡ ಈ ಒಂದು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ನೋಡಿ ವೀಕ್ಷಕರೇ, ಇನ್ನೂ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ ಅಂತ ಗೊತ್ತು. ಬೇಗ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ, ಯಾವ ಒಂದು ಬದಲಾವಣೆ ಆಗಿದೆ ಅಂತ ತಿಳಿಸ್ಕೊಡ್ತಾನೆ. ವೀಕ್ಷಕರೇ, ಮೊದಲು ನಿಮಗೆಲ್ಲ ಈ ಒಂದು 19ನೇ ಕಂತಿನ ಹಣ ಹೇಗೆ ಬರ್ತಾ ಇತ್ತು, ಎಲ್ಲ ಒಂದು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಬಂದು ತಲುಪ್ತಾ ಹೋಗ್ತಾ ಇತ್ತು. ಓಕೆನಾ? ಎಲ್ಲ ಜಿಲ್ಲೆಯ ಮಹಿಳೆಯರು ಕೂಡ ಒಮ್ಮೆ ಬಂದು ತಲುಪಲಿಲ್ಲ ಅಂದ್ರೂ ಕೂಡ ಕ್ರಮೇಣವಾಗಿ ಹಣ ಬಂದು ತಲುಪ್ತಾ ಹೋಗ್ತಾ ಇತ್ತು. ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡ್ತಾ ಇದ್ರಿ. ಒಂದು 2-3 ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಹಣ ಬಂದು ತಲುಪ್ತಾ ಇತ್ತು. ಆದರೆ ಈಗ ಆ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಆ ಬದಲಾವಣೆ ಅಂತ ಅಂದ್ರೆ, ಇಲ್ಲಿ ನಿಮಗೆ ಹಂತವಾಗಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ 3 ಹಂತಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ 1,30,00,000 ಫಲಾನುಭವಿಗಳು ಏನಿದ್ದೀರಾ ಎಲ್ಲರಿಗೂ ಕೂಡ ಹಣವನ್ನ ರಿಲೀಸ್ ಒಮ್ಮೆ ಮಾಡೋದಿಲ್ಲ. ಓಕೆನಾ? ಇಲ್ಲಿ ಹಂತವಾಗಿ 3 ಹಂತದಲ್ಲಿ ಇಲ್ಲಿ 40 ಲಕ್ಷ ಮಹಿಳೆಯರಿಗೆ ಸ್ಟಾರ್ಟಿಂಗ್ ಹಂತದಲ್ಲಿ ಹಣವನ್ನು ರಿಲೀಸ್ ಮಾಡಿದ್ರೆ, 2ನೇ ಹಂತದಲ್ಲಿ 40 ಲಕ್ಷ ಮಹಿಳೆಯರಿಗೆ ಹಣವನ್ನು ರಿಲೀಸ್ ಮಾಡ್ತಾರೆ. ಅದಾದ್ಮೇಲೆ 3ನೇ ಹಂತದಲ್ಲಿ 40 ಲಕ್ಷ ಉಳಿದಿರ್ತಕ್ಕಂಥ ಫಲಾನುಭವಿಗಳಿಗೆ ಇಲ್ಲಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮಗೆ ಯಾವಾಗ ಈ ಒಂದು 19ನೇ ಕಂತಿನ ಹಣ ಬರುತ್ತೆ ಅಂತ ಕೇಳ್ಬೋದು. ವೀಕ್ಷಕರೇ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತ ಪ್ರಕಾರ ನಿಮಗೆ ಇದೇ ಒಂದು ಏಪ್ರಿಲ್ 2ನೇ ವಾರದಲ್ಲಿ ಹಣ ಬಂದು ತಲುಪುತ್ತೆ ಅಂತ ಹೇಳಿದ್ರೆ. ಓಕೆನಾ? ಇನ್ನೊಂದು ಏಪ್ರಿಲ್ 15ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಬಂದು ರಿಲೀಸ್ ಆಗುತ್ತೆ. ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತ ಮಾಹಿತಿ ಪ್ರಕಾರ ಆಗ್ಬೇಕು. ಯಾಕಂದ್ರೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸುವುದು ನಿಜ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ದಿನಗಳಾಯ್ತು ಈ ಒಂದು 19ನೇ
19ನೇ ಕಂತಿನ ಹಣವನ್ನು ಹಾಕ್ತೇನೆ ಅಂತ ಹೇಳಿ. ಹಾಗಾಗಿ 19ನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೇ ಒಂದು ಏಪ್ರಿಲ್ 15ನೇ ತಾರೀಕು ಒಳಗಡೆ ಹಣವನ್ನು ರಿಲೀಸ್ ಮಾಡುವಂಥ ಎಲ್ಲ ಚಾನ್ಸಸ್ ಇದೆ. ಓಕೆನಾ, ನಿಮಗೆ ಹಣ ರಿಲೀಸ್ ಆಗೋದಕ್ಕೆ ಶುರು ಆದ ತಕ್ಷಣವೇ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಬಂದು ರಿಲೀಸ್ ಆಗ್ತಾ ಇದೆ, ನಿಮ್ಮ ಖಾತೆಗಳಿಗೆ ಯಾವಾಗ ಬಂದು ತಲುಪುತ್ತೆ ಅನ್ನುವಂಥ ಡೈಲಿ ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರಿ. ಓಕೆನಾ, 20ನೇ ಕಂತಿನ ಹಣ ಕೂಡ ಅಂದರೆ ನಿಮಗೆ 19ನೇ ಕಂತಿನ ಹಣ ಇಲ್ಲಿ ರಿಲೀಸ್ ಆಗಿ ನಿಮಗೆ ತಲುಪೋದಕ್ಕೆ ಅಂದರೆ ಈ ಒಂದನೇ ಹಂತದಲ್ಲಿ ನಿಮಗೆ ಹಣ ಬಂದು ತಲುಪೋದಕ್ಕೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 1ನೇ ಹಂತದಲ್ಲಿ 1 ವಾರ ಹಿಡಿಯುತ್ತೆ. ಓಕೆನಾ, 2ನೇ ಹಂತದಲ್ಲಿ ಇನ್ನೊಂದು ವಾರ, 3ನೇ ಹಂತದಲ್ಲಿ ಇನ್ನೊಂದು ವಾರ. ಅಂದರೆ ಇಲ್ಲಿ ನಿಮಗೆ 19ನೇ ಕಂತಿನ ಹಣ ಬಂದು ತಲುಪೋದಕ್ಕೆ ಒಂದು 15ರಿಂದ 20 ದಿನಗಳ ಕಾಲ ಟೈಮ್ ತೊಗೊಳುತ್ತೆ. ಓಕೆನಾ, ಅದಾದಮೇಲೆ ನಿಮಗೆ 20ನೇ ಕಂತಿನ ಹಣ ಬಂದು ಜಮಾ ಆಗೋದಕ್ಕೆ ಶುರು ಆಗ್ಬೋದು. ಓಕೆನಾ, ಹಾಗಾದರೆ ನಿಮಗೆ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥ ಮಾಹಿತಿ ಸಿಕ್ಕ ತಕ್ಷಣ ನಿಮಗೆ ತಿಳಿಸ್ಕೊಡ್ತೇನೆ. 19ನೇ ಕಂತಿನ ಹಣ ಬಂದು ತಲುಪೋದಕ್ಕೆ ಶುರು ಆದ್ರೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಓಕೆನಾ, ವೆಯ್ಟ್ ಮಾಡ್ತಾರೆ. ನಿಮಗೆ 19ನೇ ಕಂತಿನ ಹಣ ಬಂದು ತಲುಪುತ್ತೆ. ಇನ್ನೊಂದು 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪೋದಕ್ಕೆ ಶುರು ಆಗುತ್ತೆ. ಓಕೆನಾ, ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ವೀಕ್ಷಕರೇ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ. ಇದಿಷ್ಟು ಬದಲಾವಣೆಗಳಾಗಿದೆ. ಹಾಗೆಯೇ ಈ ಒಂದು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ನೋಡಿ, ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿ. ಇನ್ನೂ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ ಅಂತ ಗೊತ್ತು, ಬೇಗ ಲೈಕ್ನ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಕೂಡ ಎಷ್ಟೊಂದು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ. ಇದೇ ರೀತಿಯಂಥ ಅಪ್ಡೇಟ್ಸ್ ನಿಮಗೆ ಡೈಲಿ ಸಿಗ್ತಾ ಹೋಗುತ್ತೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಈ ಒಂದು ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.